ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು 4ರಿಂದ 5 ದಿನ ಆದಮೇಲೆ ಇವತ್ತು ವೀಡಿಯೋ ಹಾಕ್ತಾಯಿದ್ದೀನಿ. ನನಗೆ ವೀಡಿಯೋ ಹಾಕಲಿಕ್ಕೆ ಆಗಿಲ್ಲ, ನಾನು ಯಾಕೆ ಇಷ್ಟು ದಿನ ವೀಡಿಯೋ ಹಾಕಿಲ್ಲ ಅಂತ ನಿಮ್ಗೆ ಹೇಳ್ತೀನಿ. ಇವತ್ತು ನಾನು ವೀಡಿಯೋ ಹಾಕೋ ಅಷ್ಟು ಒಂದು ಇದರಲ್ಲಿ ಇರಲಿಲ್ಲ. ಅಷ್ಟೊಂದು ನನ್ನ ಹತ್ರ ಏನು ಹೇಳ್ತೀರಾ ತಾಕತ್ತಿಲ್ಲ. ಬಟ್ 4-5 ದಿನ ಆಯಿತು ವೀಡಿಯೋ ಬಂದಿಲ್ಲ ಅಂತ. ಇವತ್ತು ಯಾಕೆ ಹಾಕಿಲ್ಲ ಅಂತ ಒಂದು ರೀಸನ್ ನಾನು ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನನಗೆ ಶುಕ್ರವಾರದಿಂದ ಜ್ವರ ಅಂದರೆ ಹೆಂಗೆ ಅಂತಂದರೆ, ಬೆಳಗ್ಗೆ ನಾನು ಟಿಫಿನ್ನೆಲ್ಲ ಮಾಡಿ ಆದಮೇಲೆ ಇದ್ದಕ್ಕಿದ್ದಂಗೆ ಬಾಡಿ ಪೇನ್ ಸ್ಟಾರ್ಟ್ ಆಯಿತು. ಒಂದು ಸಿಲಿಂಡರ್ ಖಾಲಿಯಾಗಿತ್ತು. ಸಿಲಿಂಡ್ರ್ ನಾನು ಖಾಲಿ ಆಯಿತು ಅಂತ ಎಳ್ಕೊಂಡು ಹೋಗಿ ಫಿಕ್ಸ್ ಮಾಡೋಣ ಅಂತ ಮಾಡಿದ್ರೆ, ಬೆನ್ನಿಗೆ ಯಾಕೋ ಒಂದು ಸರಿ ನೋವು ಬಂದಂಗಾಯಿತು. ಕೈ ಕಾಲು ಎಲ್ಲ ನೋವು ಬಂದಾಗ ಸ್ಟಾರ್ಟ್ ಆಯಿತು. ನನಗನ್ನಿಸ್ತು ಏನಪ್ಪ ಇದು ನೋವು ಬರ್ತಾಯಿದೆ, ಫುಲ್ ಬಾಡಿ ಪೇನ್ ಸ್ಟಾರ್ಟ್ ಆಯಿತು. ಇದ್ದಕ್ಕಿದ್ದಂಗೆ ಸುಮಾರು ಬೆಳಗ್ಗೆ 10:30-11 ಗಂಟೆ ಇರ್ಬೋದು. ಅದಾದ ನಂತರ ಹಾಗೇ ಜೋರಾಯಿತು. ರಾತ್ರಿ ಅನ್ನೋಷ್ಟರಲ್ಲಿ ನನಗೆ ಸಿಕ್ಕಾಪಟ್ಟೆ, ಸಂಜೆ ಅನ್ನೋಷ್ಟರಲ್ಲಿ ತುಂಬ ಜ್ವರ ಅಂದರೆ ಬಾಡಿ ಪೇನ್ ಸ್ಟಾರ್ಟ್ ಆಯಿತು. ನಾನು ಹಾಸ್ಪಿಟ್ಲಿಗೆ ಹೋದರೆ ನನಗೆ ತುಂಬ ಚೆನ್ನಾಗಿ ಜಾಸ್ತಿನೇ ಜ್ವರ ಇದೆ ಅವತ್ತು ಶುಕ್ರವಾರ. ಆಮೇಲೆ ಸ್ಯಾಟರ್ಡೆ ನನಗೆ ಟ್ಯಾಬ್ಲೆಟ್ ಕೊಟ್ಟರು, ವೈರಲ್ ಫೀವರ್ ಅಂತಂದರು. ಸ್ಯಾಟರ್ಡೆ ನಾನು ಆದರೂ ಒಂದು ವೀಡಿಯೋ ಹಾಕಿದ್ದೀನಿ ರಕ್ಷಾಬಂಧನ ದಿನ. ಅದು ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಸ್ವಲ್ಪ ಆ ಟೈಮಿಗೆ ಒಂದು ಸರಿ ನಮಗೆ ಕಡಿಮೆ ಅನಿಸುತ್ತೆ. ಮತ್ತು ಏನು ಟ್ಯಾಬ್ಲೆಟ್ ತೊಗೊಂಡು ಒಂದು 2-3 ತಾಸು ಸರಿ ಇರುತ್ತೆ, ಮತ್ತು ಜ್ವರ ಬರುತ್ತೆ. ಹೀಗೆ ಆಗ್ತಿತ್ತು. ಶನಿವಾರ ಅಂತೂ ಫುಲ್ ನರಕ ಯಾತನೆ ಆಗಿಬಿಟ್ಟಿತ್ತು. ಅಂದರೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಫುಲ್ ಬಾಡಿ ಪೇನು. ಇಡೀ ದಿನ ಅಷ್ಟು ತ್ರಾಸಾಗ್ತಾಯಿತ್ತು, ಅಷ್ಟಿಷ್ಟಲ್ಲ ಪೇನು, ಬಾಡಿ ಪೇನು, ಫುಲ್ ತಲೆನೋವು. ಏನಾಗ್ತಾಯಿದೆ ಅಂತ ಗೊತ್ತಾಗಲ್ಲ, ಇಡೀ ಮೈಯೆಲ್ಲ ನೋವು, ಅಷ್ಟು ನೋವು. ಅದಾದ ನಂತರ ನಾನು ಸಂಡೇ ಬೆಳಿಗ್ಗೆ ಮತ್ತೆ ಹಾಸ್ಪಿಟ್ಲಿಗೆ ಹೋದೆ. ಮತ್ತು ಆವಾಗ ನನಗೆ ಜ್ವರ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು ಚೆಕ್ ಮಾಡಿದಾಗ. ಬಟ್ ಮೈಯೆಲ್ಲ ಹಾಗೆ ಬಾಡಿ ಪೇನು, ಫುಲ್ ತಲೆನೋವು, ಹೀಗೆ ತುಂಬಾ ಇತ್ತು. ಒಂಚೂರು ಕಡಿಮೆ ಆಗಿರಲಿಲ್ಲ. ವೈರಲ್ ಇತ್ತು ಡಾಕ್ಟ್ರ್, ಆದರೆ ಅಲ್ಲಿ ನಾನು ಟ್ಯಾಬ್ಲೆಟ್ ತೊಗೊಂಡು ಹೋಗ್ಬಿಟ್ಟಿದ್ದೆ. ನನಗೆ ಅದಕ್ಕೆ ಬಹುಶಃ ಜ್ವರ ಅವ್ರಿಗೆ ಕಾಣಿಸ್ಲಿಲ್ಲ ಅನಿಸುತ್ತೆ. ಅದು ಕೋರ್ಸ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೆ. ಸಂಡೇ ಕಂಪ್ಲೀಟ್ ಲಾಸ್ಟ್ ಆಗಿತ್ತು, ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನಾನು ಹೋಗಿದ್ದೆ. ಬಾಯಿ ರುಚಿ ಇಲ್ಲ, ಊಟಕ್ಕೆ ಏನೂ ಸೇರಲ್ಲ, ಏನೋ ವಾಮಿಟ್ ಬಂದಂಗೆ ಆಗುತ್ತೆ, ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಅಷ್ಟು ಈ ವೆದರ್ ಬೇರೆ ಸರಿ ಇಲ್ಲ. ಇಲ್ಲಿ ಏನು ಗೊತ್ತಾ, ತುಂಬಾ ಸೆಕೆ ಎಲ್ಲ ಕಡೆ. ನಮ್ಮ ಕಡೆ ಈಗ ಹೆಂಗೆ ಕರ್ನಾಟಕದಲ್ಲೆಲ್ಲ ತುಂಬ ಮಳೆ, ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ, ತುಂಬ ಸೆಕೆ. ಫ್ರೆಂಡ್ಸ್, ವೆದರ್ ಚೆನ್ನಾಗಿಲ್ಲ ಡಾಕ್ಟರ್ ಅದೇ ಅಂತ ಇದ್ದರು. ಇಲ್ಲಿ ವೆದರ್ ಸರಿ ಇಲ್ವಲ್ಲ, ಅದಕ್ಕೆ ಇಲ್ಲಿ ಮಳೆನೇ ಇಲ್ಲ. ಅದಕ್ಕಾಗಿ ಮತ್ತು ಜಾಸ್ತಿ ಯಾರು ಅಂದರೂ ಹಾಸ್ಪಿಟ್ಲಲ್ಲಿ ಎಷ್ಟು ಜನ ರಶ್ಶು, ಯಪ್ಪ ಸಿಕ್ಕಾಪಟ್ಟೆ ಜನ ಹಾಸ್ಪಿಟ್ಲಲ್ಲಿ. ಅದಾದಮೇಲೆ ನಾನು ಮತ್ತೆ ಭಾನುವಾರ ಹೋಗಿ ಮೆಡಿಸಿನ್ ಕೊಟ್ಟರು, ಮತ್ತು ನನಗೆ 1.5 ದಿನದ್ದು. ಹಾಗೆ ಸೋಮವಾರ ಸಂಜೆ ತನಕನೂ ಆಯಿತು. ಸೊ ಆದರೂ ನನಗೆ ಕಡಿಮೆನೇ ಆಗ್ತಾಯಿಲ್ಲ. ವೀಕ್ನೆಸ್ ಅಂತೂ ಹೇಳೋಕ್ಕಾಗ್ತಿಲ್ಲ, ಅಷ್ಟು ತುಂಬ ಅಂದರೆ ತುಂಬ ವೀಕ್ನೆಸ್. ಡಾಕ್ಟರ್ ಅಂದರು, ಹೀಗೆ ಇದ್ದರೆ ಇನ್ನು ನಿಮಗೆ ಬ್ಲಡ್ ಚೆಕ್ ಮಾಡೋಣ, ಮತ್ತೆ ಬನ್ನಿ ಅಂತಂದರು. ನಾನು ಮಂಡೇ ತನಕ ನನಗೆ ಕಡಿಮೆನೇ ಆಗಿಲ್ಲ. ಮಂಡೇ ಸಂಜೆಗೆ ಹೋಗಿ ಬ್ಲಡ್ ಚೆಕ್ ಮಾಡಿಸಿದಾಗ ವೈರಲ್ ಇತ್ತು. ಬ್ಲಡ್ ಚೆಕಪ್ಪಲ್ಲಿ ಗೊತ್ತಾಯಿತು ಹಿಮೋಗ್ಲೋಬಿನ್ ನಂದು ನಾರ್ಮಲ್, ರಿಪೋರ್ಟಲ್ಲಿ ನಾರ್ಮಲ್ ಅಂದರೆ ಪರವಾಗಿಲ್ಲ. ಹಿಮೋಗ್ಲೋಬಿನ್ ಅಂದರೆ RBC ಅಷ್ಟೇನು ಕಡಿಮೆ ಇರಲಿಲ್ಲ. ಆದರೆ ವೈರಲ್ ಫೀವರಿಂದ ನನಗೆ ತುಂಬ ವೀಕ್ನೆಸ್ ಇತ್ತು, ಮತ್ತು ಏನೂ ತಿನ್ನೋಕ್ಕಾಗ್ತಿಲ್ಲ. ಹಸಿವೆ ಆಗುತ್ತೆ, ತಿನ್ನೋಕ್ಕಾಗಲ್ಲ, ಅಷ್ಟು ನನಗೆ ಆಗ್ತಾಯಿತ್ತು. 4 ದಿನ ಕಂಟಿನ್ಯೂಸ್ಲಿ ಅಷ್ಟು ಜ್ವರ. ಆಮೇಲೆ WBC ಕಡಿಮೆ ಇತ್ತು, ಅಂದರೆ ಬಿಳಿ ರಕ್ತ ಕಣ ತುಂಬಾ ಕಡಿಮೆ ಇತ್ತು. ಸೊ ಅವರು ಡಾಕ್ಟ್ರ್ ಏನು ಹೇಳ್ತಾರೆ ಅಂದರೆ, ನೀರು ಜಾಸ್ತಿ ಕುಡಿತಾ ಇರಬೇಕಾಗುತ್ತೆ ಅಂತ ಹೇಳ್ತಾರೆ. ನೀರು ಎಷ್ಟು ಜಾಸ್ತಿ ಕುಡಿಬೋದು ನಾವು? ಜಾಸ್ತಿ ಅಂದರೆ 1.5 ಲೀಟ್ರ್ 2 ಲೀಟ್ರ್ ಕುಡಿಬೋದು, ಅದಕ್ಕಿಂತ ಜಾಸ್ತಿ ಆಗಿಲ್ಲ. 6 ಲೀಟ್ರ್ 7 ಲೀಟ್ರ್ ಮಿನಿಮಮ್ 5ರಿಂದ 6 ಲೀಟ್ರ್ ಕುಡಿಲೇಬೇಕು ನೀರು ಅಂತ ಹೇಳ್ತಾರೆ. ಬಟ್ ಅಷ್ಟೊಂದು ಕುಡಿಯೋಕ್ಕಾಗಲ್ಲ. ಆಮೇಲೆ ನೀವು ನೀರು ಕುಡಿತೀರಾ ಅಂತ ಕೇಳಿದ್ರು. ನಾನು 1.5ರಿಂದ 2 ಲೀಟ್ರ್, ಜಾಸ್ತಿ ಅಂದರೆ ಕುಡಿತೀನಿ ಅಂತ ಹೇಳ್ತಾ ಇದ್ದೆ. ನನಗೆ ಆಗಲ್ಲ ಇನ್ನೂ ಜಾಸ್ತಿ ಅಂತ. ಅದು ಹುಷಾರಿಲ್ಲ ನಮಗೆ. ನೀರು ಕುಡಿಯೋದು ಹೇಗಾಗುತ್ತೆ ಹೇಳಿ ನೋಡೋಣ. ಮಲ್ಕೊಂಡೇ ಇರ್ತಿದ್ದೆ, ಇಡೀ ದಿನ ಮಲ್ಕೊಳ್ಳೋದು, ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಫುಲ್ ರೆಸ್ಟು, ಏನೂ ಮಾಡೋಕ್ಕಾಗಲ್ಲ, ಎದ್ದೇಳೋಕ್ಕಾಗಲ್ಲ. ಅಷ್ಟು ಇವತ್ತಿಗೂ ನನಗೆ ಕಡಿಮೆ ಆಗಿಲ್ಲ. 75% ಇನ್ನೂ ಕಡಿಮೆ ಆಗಿದೆ. ಇನ್ನೂ
ಕಡಿಮೆ ಆಗಬೇಕು ಅಂದ್ರೆ ಇನ್ನೂ 2-3 ದಿನ ಬೇಕು. ಈಗ ಮೆಡಿಸಿನ್ ಇದೆ, ಈಗ ಸದ್ಯಕ್ಕೆ ನಾಳೆ ತನಕ ಮೆಡಿಸಿನ್ ಇದೆ, ಅಲ್ಲ ಇವತ್ತು ರಾತ್ರಿ ತನಕ ಇದೆ. ಅದಾದಮೇಲೆ WBC ಕಡಿಮೆ ಇದೆ ಅಂತ ಅವ್ರು ಹೇಳಿದ್ರಲ್ಲ, ಸೊ ಮತ್ತು ನನಗೆ ಸಲೈನ್ ಏರಿಸ್ತೀನಿ ಅಂತಂದರು. ಸೋಮವಾರ ಸಂಜೆ 1 ಬಾಟಲ್ ಸಲೈನ್ ಏರಿಸಿದರೆ ನನಗೆ ಸ್ವಲ್ಪ ಅಂದರೆ ಬಾಡಿ ಪೇನು ಮತ್ತು ತಲೆನೋವು ಇವೆಲ್ಲ ಕಡಿಮೆ ಆಗಲ್ಲ ಎಷ್ಟು ಮಾಡಿದ್ರು ಸರಿ ಅಂತ 1 ಬಾಟಲ್ ಸಲೈನ್ ಏರಿಸಿದ ಮೇಲೆ ಸ್ವಲ್ಪ ಏನೋ ರಿಲ್ಯಾಕ್ಸ್ ಅನ್ನಿಸ್ತು. ಮೈ ಅಂದರೆ ವೈರಲ್ ಒಳಗಡೆ ಇದ್ದಿದ್ದೆಲ್ಲ ಸ್ವಲ್ಪ ಕಡಿಮೆ ಆದಂಗೆ ಅನ್ನಿಸ್ತಾ ಇತ್ತು. ವೀಕ್ನೆಸ್ ಅಷ್ಟು ಒಂದೇ ಸರಿ ಕಡಿಮೆ ಆಗಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ನೋಡೋಣ ನೆಕ್ಸ್ಟ್ ಡೇನು ಬನ್ನಿ, ನಿಮಗೆ ಮತ್ತೆ ಬೇಕಾ ಇನ್ನೂ 1 ಬಾಟಲ್ ಮತ್ತು ಡ್ರಿಪ್ ಏರಿಸಬೇಕಾಗುತ್ತೋ ನೋಡೋಣ ಅಂತಂದರು. ನಾನು ಮತ್ತೆ ನಿನ್ನೆ ಬೆಳಗ್ಗೆ ಅಂದರೆ ಮಂಗಳವಾರ ಬೆಳಗ್ಗೆನೂ ಹೋಗಿದ್ದೆ. ಡಾಕ್ಟ್ರ್ ಅಂದರು ಸರಿ ಇವತ್ತು ಬೇಡ, ನಿಮಗೆ ಟ್ಯಾಬ್ಲೆಟೇ ಕೊಡೋಣ ಅಂತ ಟ್ಯಾಬ್ಲೆಟ್ ಕೊಟ್ಟರು. ಮತ್ತು ಇವತ್ತು ಸಂಜೆ ತನಕ ಟ್ಯಾಬ್ಲೆಟ್ ಇದೆ. ಏನಾದರೂ ಮತ್ತೆ ಕಡಿಮೆ ಆಗಿಲ್ಲ, ಇನ್ನೂ ವೀಕ್ನೆಸ್ ಕಡಿಮೆ ಆಗಿಲ್ಲ ಅಂದರೆ ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಅಂತೂ ಹೋಗೋದು ಬೇಡ, ಇಲ್ಲಿಗೆ ಕಡಿಮೆ ಆದರೆ ಸಾಕು. ಹಣ್ಣಿನ ಜ್ಯೂಸು ಅದು ಇದು ಎಲ್ಲ ಮಾಡ್ತಾಯಿದ್ದೀನಿ. ಹಸಿ ತರಕಾರಿ ತಿನ್ನೋದು ತುಂಬ ಎಷ್ಟು ಮಾಡಿದ್ರೂ ಕಡಿಮೆ. ಅಷ್ಟು ವೀಕ್ನೆಸ್ಸು, ನಿದ್ದೆ ಬರೀ ಮಲ್ಕೊಂಡೇ ಇರಬೇಕು, ಡ್ರೌಸಿನೆಸ್, ಏನು ಮಾಡೋದು ಬೇಡ, ಕೆಲಸನೇ ಬೇಡ, ಬರೀ ಮಲ್ಕೊಳ್ಳೋಣ, ಸುಸ್ತು. ಏನೂ ಅಲ್ಲಿ ಕಿಚನ್ನಿಗೆ ಹೋಗ್ತೀನಿ, ಒಂದು 5 ನಿಮಿಷ ನಿಲ್ತೀನಿ ಕೆಲಸ ಮಾಡಲಿಕ್ಕೆ. ಇವತ್ತು ಇಲ್ಲಿ ನಿನ್ನೆ ತನಕ ನಾನು ಕಿಚನ್ನಿಗೆ ಹೋಗೇ ಇಲ್ಲ, ಕೆಲಸನೇ ಮಾಡಿಲ್ಲ. ಎಲ್ಲೋ ಒಂದು 5 ನಿಮಿಷ ಹೋಗ್ತಿದ್ದೆ, ಏನಾದರೂ ಒಂದು ಸಣ್ಣ ಕೆಲಸ ಮಾಡಿದರೆ. ಅದು 3 ದಿನ ಅಂತೂ ಬಿಡಿ, ನಾನು ಕಿಚನ್ ಒಳಗಡೆ ಕಾಲೇ ಇಟ್ಟಿಲ್ಲ, ಎಲ್ಲ ಮನೇಲಿದ್ದವರೇ ಮಾಡಿದ್ದಾರೆ. ಒಂದು ನೀರು ಸಹ ನಾನು ತಗೊಂಡಿಲ್ಲ. ನಿನ್ನೆ ಒಂದು ಸ್ವಲ್ಪ ಏನೋ ಕಿಚನ್ನಿಗೆ ಹೋದ್ರೆ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿದೆ, ಮತ್ತು ಜಾಸ್ತಿ ಹೊತ್ತು ಮಾಡೋಕ್ಕಾಗಲ್ಲ. ಇವತ್ತಂತೂ ಒಂದು ಸ್ವಲ್ಪ ಕೆಲಸ ಮಾಡಿದ್ದೀನಿ, ಅದರ ಸಿಕ್ಕಾಪಟ್ಟೆ ಸುಸ್ತು. ಹೇಗೆ ಅಂತಂದರೆ ಹೋಗ್ತೀನಿ, ಒಂದು 10 ನಿಮಿಷ ಕೆಲಸ ಮಾಡ್ತೀನಿ, ಕುಕ್ಕರ್ ಇಟ್ಟು ಮತ್ತು ಹೊರಗಡೆ ಬಂದು ಕೂತ್ಕೊಬಿಡ್ತೀನಿ, 10 ನಿಮಿಷ ರೆಸ್ಟ್ ಮಾಡ್ತೀನಿ, ಮತ್ತೆ 10 ನಿಮಿಷ ಕೆಲಸ ಮಾಡ್ತೀನಿ. ಹೀಗೆ ಒಂದೇ ಸರಿ ಕಂಟಿನ್ಯೂಸ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಇನ್ನೂ ಒಂದು 25% ಕಡಿಮೆ ಆಗಿಲ್ಲ, 75% ಸರಿ ಆಗ್ತಾ ಇದ್ದೀನಿ ಅಂದ್ಕೋಬೋದು. ವೀಕ್ನೆಸ್ ಏನು ಗೊತ್ತಾ, ಬಾಯಿ ಒಣಗುತ್ತೆ. ಅಂದರೆ ನೀರು ಕುಡಿದ್ರೂ ನೀರು ರುಚಿ ಅನಿಸಲ್ಲ, ಟೇಸ್ಟ್ ಅನಿಸಲ್ಲ. ಅಂದರೆ ಏನು ತಿಂದ್ರೂ ಏನು ಕುಡಿದ್ರೂ ಟೇಸ್ಟೇ ಇಲ್ಲ ಬಾಯಿಗೆ, ಬಾಯಿ ಒಣಗೋಗ್ಬಿಡುತ್ತೆ. ನೀವು ಎಷ್ಟೇ ನೀರು ಕುಡಿದ್ರೂ ನೀರು ಕುಡ್ದಂಗೆ ಅನಿಸಲ್ಲ, ಗಂಟಲು ಒಣಗಿ ಬರುತ್ತೆ. ಆಮೇಲೆ ತಲೆ ಸುತ್ತು ಬರೋದು, ವೀಕ್ನೆಸ್ಸು. ಡಾಕ್ಟ್ರ್ ಹೇಳ್ತಾರೆ ಜಾಸ್ತಿ ನೀರು ಕುಡೀರಿ, ಎಷ್ಟು ನೀರು ಕುಡಿತೀರೋ ಅಷ್ಟು ಒಳ್ಳೆಯದು. WBC ಕಡಿಮೆ ಇರೋದ್ರಿಂದ ನೀರು ಜಾಸ್ತಿ ಬೇಕಾಗುತ್ತೆ. ಬಟ್ ನೀರು ಅಷ್ಟೊಂದು ಕುಡಿಯೋಕ್ಕಾಗಲ್ಲ. ಯಾವುದೇ ಆದರೂ ಅಂದರೆ ಜ್ಯೂಸ್ ಆದರೂ ಏನಾದರೂ ಒಟ್ಟು ಎಳನೀರು ಯಾವುದಾದ್ರೂ ಒಂದು ಕುಡಿತಾನೆ ಇರಬೇಕು. ಆದಷ್ಟು ಕುಡಿತಾ ಇದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ. ತುಂಬ ವೀಕ್ ಆಗುತ್ತೆ ಫ್ರೆಂಡ್ಸ್, ತುಂಬ ವೀಕ್ನೆಸ್ ಅಂದರೆ ಅದು ಹೇಳೋಕ್ಕಾಗಲ್ಲ. ಬಾಡಿ ಪೇನ್ ಅಂತೂ ಇಷ್ಟು ಮುಳ್ಳಿನ ಮೇಲೆ ಮಲಗಿಸಿದ್ರೆ ಹೇಗೆ ನೋಡಿ, ಮುಳ್ಳು ಚುಚ್ಚಿದ್ರೆ ಹೇಗೆ ಅಷ್ಟು ಪೇನು ಫುಲ್ಲು ಗೊತ್ತಾಗಿ ತಲೆಯಿಂದ ಕಾಲುವರೆಗೂ ನೋವು. ಅದು ಈ ಥರದ ಜ್ವರ ನೋಡಿದವ್ರಿಗೆ ಗೊತ್ತಿರ್ಬೋದು. ನೆಗಡಿ ಜ್ವರ ಬಂದರೆ ಒಂಥರ, ನೆಗಡಿ ಇಲ್ಲದೇ ಜ್ವರ, ಇದು ನೆಗಡಿನೇ ಇಲ್ಲ ನನಗೆ, ಆದರೆ ಜ್ವರ ತುಂಬಾ ಜ್ವರ. ಅಂದರೆ ಇದು ವೈರಲ್ ಫೀವರು. ಈ ಕಡೆ ಎಲ್ಲ ವೆದರು ಚೆನ್ನಾಗಿಲ್ಲ, ಮಳೆ ಜಾಸ್ತಿ. ನಮ್ಮ ಕಡೆ ಎಲ್ಲ ಅತಿವೃಷ್ಟಿ ಆಗ್ತಾಯಿದೆ, ಇಲ್ಲಿ ಅನಾವೃಷ್ಟಿ. ಅಂದರೆ ಇಲ್ಲಿ ಮಳೆನೇ ಇಲ್ಲ. ಯಾವಾಗಲೂ ಒಂದೊಂದು ಮಳೆ ಬರುತ್ತೆ ಫ್ರೆಂಡ್ಸ್, ಅದು ಜಾಸ್ತಿ ಬರಲ್ಲ. ಈ ಸರಿ ಅಂತೂ ಜಾಸ್ತಿ ಮಳೆನೇ ನೋಡಿಲ್ಲ. ಈಗ ಎಷ್ಟು ದಿನ ಆಯಿತು ಗೊತ್ತಾ, ಅದಕ್ಕೆ ತುಂಬ ಸೆಕೆ. ಒಂದು 5 ನಿಮಿಷ ನೀವು ಫ್ಯಾನ್ ಇಲ್ಲದೆ ಇರೋಕ್ಕಾಗಲ್ಲ, ಫ್ಯಾನು ಇದ್ರೂ ಫ್ಯಾನ್ ತಾಗಲ್ಲ, ಅಷ್ಟು ತ್ರಾಸಾಗುತ್ತೆ. ಹಾಗಾಗಿ ಎಲ್ಲರೂ ಹುಷಾರಿಲ್ಲದೆ ಬೀಳೋದು ಜಾಸ್ತಿ. ಅದಕ್ಕೆ ನಾನು ನಿಮ್ಗೆ ಹೇಳೋದಿಷ್ಟೇ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಜಾಸ್ತಿ ನೀರು ಕುಡೀರಿ. ಅದು ಈ ಕಡೆ ಇರೋಂಥ ಇಂಥ ವೆದರಿಗಂತೂ ನೀರು ಜಾಸ್ತಿ ಬೇಕು. WBC ಮತ್ತು ಏನೇನೋ ಈಗ ವೈರಲ್ ಫೀವರ್ಗಳು ತುಂಬ ಥರದ್ದು ಬರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಈ ವೆದರ್ ತುಂಬ ಹಾಳು ಫ್ರೆಂಡ್ಸ್. ಈಗ ಮತ್ತು ಸೊಳ್ಳೆನೂ ಜಾಸ್ತಿ, ಮಲೇರಿಯಾ ಮತ್ತು ಟೈಫಾಯ್ಡ್ ಬರೋದು ಎಲ್ಲ ಈ ಟೈಮ್ನಲ್ಲಿ ಜಾಸ್ತಿ ಹರಡೋದು. ಯಾವುದೇ ಒಂದು ಈ ಥರ ಜ್ವರ ಬರೋದಿದ್ರು ಇಂಥ ಟೈಮ್ನಲ್ಲಿ ಜಾಸ್ತಿ ಬರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ತುಂಬ ಜಾಸ್ತಿ ಪ್ರಮಾಣದಲ್ಲಿ ನೀರು ಕುಡೀರಿ, ಮತ್ತು ನಿಮ್ಮ ಹೆಲ್ತನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಆರೋಗ್ಯ ನೀವೇ ಚೆನ್ನಾಗಿ ನೋಡ್ಕೊಳ್ಳಿ. ಒಂದು ಸಣ್ಣ ಜ್ವರ ಬಂದ್ರೂ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ನನಗೆ ಈಗ ಕಂಟಿನ್ಯೂಸ್ 6-7 ದಿನ ಆಯಿತು, ಇನ್ನೂ ನನಗೆ ಕರೆಕ್ಟ್ ಆಗ್ತಾಯಿಲ್ಲ, ಇನ್ನೂ ವೀಕ್ನೆಸ್ ಹೋಗ್ತಾ ಇಲ್ಲ. ಮಲ್ಕೊಳ್ಳೋಣ ಬೆಳಗಿಂದ ಸಂಜೆ ತನಕ ಮಲ್ಕೋಬೇಕು. ಡ್ರೌಸಿನೆಸ್, ಒಂಥರ ನಿದ್ದೆ ಮಾಡಿದರೂ ಕಡಿಮೆ, ಸುಸ್ತು,
ಕೆಲಸ ಮಾಡೋಕ್ಕಾಗಲ್ಲ, ಏನೇ ತಿಂದ್ರೂ ತಿನ್ನಬೇಕು ಅಂತ ತಿನ್ನೋಕ್ಕಾಗಲ್ಲ. ಅಂದರೆ ಮನಸ್ಸಿಟ್ಟು ಇದು ಟೇಸ್ಟಿ ಅನಿಸುತ್ತೆ, ಇದು ಚೆನ್ನಾಗಿ ಅನಿಸುತ್ತೆ, ಇದು ತಿನ್ನಬೇಕು ಅಂತ ತಿನ್ನೋಕ್ಕೆ ಬರೋಲ್ಲ. ಏನೋ ಹೊಟ್ಟೆ ತುಂಬ್ಕೊಳ್ಳಿಕ್ಕೆ ಅಂತ ತಿಂತೀನಿ, ಆದರೆ ಯಾವುದು ಬಾಯಿಗೆ ಚೆನ್ನಾಗಿ ಅನಿಸಲ್ಲ, ರುಚಿ ಅನಿಸಲ್ಲ. ಯಾವುದೇ ತಿಂದ್ರೂ ತಿನ್ನಬೇಕು ಅಂತ ತಿನ್ನೋದೇ, ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ವೀಕ್ನೆಸ್ ಇದೆ, ತಿನ್ನೋಕ್ಕಾಗಲ್ಲ, ಬಾಯಿ ರುಚಿ ಬರಲ್ಲ, ಬಟ್ ಹಸಿವೆ ಆಗುತ್ತೆ ಅಂತ ತಿನ್ನೋದಷ್ಟೇ. ಆ ಥರ ಎಲ್ಲ ಆಗಿದೆ. ಇನ್ನೂ ಸುಮಾರು ದಿನ ಬೇಕು ನನಗೆ, ಕಂಟಿನ್ಯೂಸ್ ಇನ್ನೂ 2-3 ದಿನ ಅಂತೂ ಬೇಕು. ಅದಕ್ಕೆ ನಾನು 4-5 ದಿವಸದಿಂದ ವೀಡಿಯೋ ಹಾಕಿರಲಿಲ್ಲ. ಇವತ್ತು ವೀಡಿಯೋ ಇದೆ, ನನಗೆ ಜ್ವರ ಇತ್ತು ಅಂತ ಇದನ್ನು ಹೇಳೋದಕ್ಕೆ ಅಂತಲೇ ಇವತ್ತು ಈ ವಿಡಿಯೋನ ಮಾಡಿದೆ ಅಷ್ಟೇ. ನೀವು ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಏನಾದರೂ ಸ್ವಲ್ಪ ಒಂಚೂರು ಏನಾದರೂ ಕಾಣಿಸ್ಕೊಂಡ್ರೂ ಡಾಕ್ಟ್ರ್ ಹತ್ರ ಹೋಗಿ. ಮೊದಲು ನಿಗ್ಲೆಕ್ಟ್ ಮಾಡಬೇಡಿ, ನಮ್ಮ ಆರೋಗ್ಯ ನಮ್ಮ ಕೈಲೇ ಇಟ್ಕೋಬೇಕಾಗುತ್ತೆ, ನಿಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.